ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮಮ್ಮ ಡೆಂಟಲ್ ಹತ್ರ ಹೋಗ್ತಾಯಿದ್ದೀನಿ ನನಗೆ ಕ್ಲಿಪ್ ಹಾಕ್ಸೋಕ್ಕೆ. ಮತ್ತು ಇನ್ನೊಂದು ಬೋರಿಂಗ್ ಥಿಂಗ್ ಅಂದರೆ ಇವತ್ತು ಸ್ಕೂಲಿಗೆ ರಜೆ ಬೇರೆ ಹಾಕಿದ್ದೀನಿ. ನೋಟ್ಸು ಸ್ವಲ್ಪ ಇನ್ನೂ ಇನ್ಕಂಪ್ಲೀಟ್ ಇರುತ್ತೆ. ನೋಡೋಣ, ಇವತ್ತು ನಾನು ನಮ್ಮಮ್ಮ ಎಲ್ಲ ಹೊರಗಡೆ ಹೋಗ್ತಾಯಿದ್ದೀವಿ. ಲೆಟ್ಸ್ ಸಿ. ನನ್ನ ತಂಗಿ ಇನ್ನೂ ಮಲ್ಕೊಂಡಿದ್ದಾಳೆ ಗೈಸ್. ಎಕ್ಸಸೈಸ್ ಮಾಡೋಕ್ಕೆ ಬ್ರಿಸ್ದೆ 8 o'clockಲ್ಲಿ. ಇವಾಗ ನೋಡೋದು ಇನ್ನೂ 10:30, ಇನ್ನೂ ಎದ್ದಿಲ್ಲ. ನಾನ್ಸೆನ್ಸ್. 3 ದಿವಸ ಮಾಡ್ತಾಳೆ, 3 ದಿವಸ ಮಲ್ಕೊತಾಳೆ. ಥ್ಯಾಂಕ್ ಯು ಮಮ್ಮಿ. ವೇಸ್ಟ್ ಪ್ರಾಜೆಕ್ಟ್ಸ್. ನನ್ನ ತಂಗಿ ಅಂದ್ಕೊಂಡಿರಲಿಲ್ಲ ಕಂಟಿನ್ಯೂಸ್ ಆಗಿ ನನ್ನ ಜೊತೆ ವೀಡಿಯೋ ಎಲ್ಲ ಮಾಡಿ, ಅಂದರೆ ಎಕ್ಸಸೈಸ್ ಎಲ್ಲ ಮಾಡಿ ಎಲ್ಲ ಮಾಡ್ತಾಳೆ ಅಂದರೆ ನೋಡಿ ಗೈಸ್. 10:30 ಆದರೂ ಇನ್ನೂ ಮಲ್ಕೊಂಡಿದ್ದಾಳೆ. ಈ ಥರ ಆದರೆ ಕಷ್ಟ ಗೈಸ್. ಸಣ್ಣಾಗಬೇಕಂತಾಳೆ, ಎಕ್ಸಸೈಸೇ ಮಾಡಲ್ಲ. ಓಕೆ ಗೈಸ್, ಲೆಟ್ಸ್ ಸಿ. ಅಮ್ಮ ನಾಷ್ಟ ಮಾಡ್ತಾಯಿದ್ದಾರೆ. ಅಮ್ಮ ನಾಷ್ಟ ಮಾಡಾದ್ಮೇಲೆ ಹೋಗೋಣ ಅಷ್ಟೆ ಗೈಸ್. ಅಪ್ಪನ ಫ್ರೆಂಡ್ ಅವರು ನನಗೋಸ್ಕರ ಜಾಕ್ ಫ್ರೂಟ್ ಕಳಿಸಿದ್ದಾರೆ 2 ಬಾಕ್ಸ್. ನನಗಂತೂ ಹೆವಿ ಫೇವ್ರೇಟ್. ಮತ್ತು ಮ್ಯಾಂಗೋನು ಕಳಿಸಿದ್ದಾರೆ ಗೈಸ್. ಸೂಪರಾಗಿದೆ ಮಾತ್ರ. ನೋಡಿ ಗೈಸ್, ಫೈನಲಿ ಮನೆಯಿಂದ ಆಚೆ ಬಂದಿದ್ದೀವಿ. ಹಾಸ್ಪಿಟಲ್ಗೆ ಹೋಗಿದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಬಾಯ್. ಮಮ್ಮಿ ಚಾಕ್ಲೇಟ್ ತೊಗೋಣ. ಏನು ಬೇಡ, ಬರಲ್ಲ ಪ್ಲೀಸ್. ಕ್ಯಾಂಡಿ ಬಾಂಬ್ 5 ರೂಪಾಯಿ ಮತ್ತು ಒಂದು 10 ರೂಪಾಯಿ ನಿಂತು ಅಷ್ಟೇ. ಪ್ಲೀಸ್ ಬೇಡ, ಬರ ಪ್ಲೀಸ್. ಸರಿ ತಗೋ. 20 ರೂಪೀಸ್ ಐತೆ, ಇನ್ನು 5 ರೂಪೀಸ್ ಮಿಕ್ಕುತ್ತೆ. ಇನ್ನೇನು ತಗೋಣ? ಇನ್ನು 5 ರೂಪೀಸಾ? ಒಂದು ಕೆಲಸ ಮಾಡು, ಅಂಗಡಿನೇ ತೊಗೊಂಬಿಡು 5 ರೂಪಾಯಿಗೆ. ಅದೇ ಮತ್ತು ನಂಗೊಂದು ಡೈಲಾಗ್ ನೆನಪಾಗ್ತಿದೆ, ಅದನ್ನು ಎಡಿಟಿಂಗಲ್ಲಿ ಹಾಕೋಣ. ವಿಡಿಯೋ ಬೇರೆ ಮಾಡ್ತೇವೆ. ಎಲ್ಲಿ ಸೂರ್ಯ? ಇನ್ನೊಂದು ಡೈಲಾಗ್ ನೆನಪಾಯ್ತು, ಹೇಳೋ ಕರಿಯ. ಸೊ ಗೈಸ್, ನೋಡೋಣ ಇರಿ. ಇನ್ನು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಅದೊಂದು ವಿಡಿಯೋ ಮಾಡಿಬಿಡೋಣ. ಸೊ ಗೈಸ್, ಫೈನಲಿ ಚಾಕ್ಲೇಟ್ ತೊಗೊಂಡು ಇನ್ನು 5 ರೂಪಾಯಿಗೆ ಅಂಗಡಿನೂ ತೊಗೊಂಡ್ಬಿಟ್ಟಿದ್ದೀವಿ. ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಜಸ್ಟ್ ಈಗ ತಾನೇ ಒಂದು ಚಾಕ್ಲೇಟ್ ಬಾಯ್ ಹಾಕೊಂಡಿದ್ದೀವಿ. ನಾವು ನಮ್ಮಮ್ಮ ಒಂದು ಪ್ಲ್ಯಾನ್ ಮಾಡ್ತಿದ್ದೀವಿ. ಯಾರು ಚಾಕ್ಲೇಟ್ ಜಾಸ್ತಿ ಹೊತ್ತು ಇಟ್ಕೊಂಡಿರ್ತಾರೋ ಅವರೇ ವಿನ್ನರ್ ಅಂತ. ಪ್ರೈಸ್ ಏನು ಇಲ್ವಾ ಅಮ್ಮ? ನಾನು ಹೇಳಿದ್ದು ನೀನೇ ಕೊಡ್ಬೇಕು ಪ್ರೈಸು. ಗೆದ್ದವ್ರಿಗೆ ನೀನೇ ಕೊಡಬೇಕು. ನೀನೇ ತಾನೇ ಹೇಳ್ತಾರದು ಐಡಿಯಾ. ಅದು ನಾನೇ ಹೇಳಿರ್ಬೋದು. ಸೋತವ್ರಿಗೆ ಗೆದ್ದವ್ರು ಕೊಡಬೇಕಲ್ಲ. ನೀನೇ ಥಿಂಕ್ ಮಾಡು. ಅಪ್ಪ, ನಂಗೆ ಒಂದ್ಸರಿ ಚಾಕ್ಲೇಟ್ ಹಾಕ್ದುಬಿಡ್ತೀನಿ ಮಿಕ್ಸಾಗಿ. ನಂಗೆ ಅದೇ ಭಯ ಆಗ್ತದೆ. ಏನು ಮಾಡೋಣ? ಓಕೆ, ಏನು ಕೊಡೋಣ? ಏನೋ ಒಂದು ಇರಲಿ ಬಿಡು ಇವಾಗ ಸದ್ಯಕ್ಕೆ. ಓಕೆ ಗೈಸ್, ಏನೋ ಒಂದು ಇದು ಇರಲಿ. ಸೋತವ್ರಿಗೂ ಏನಾದರೂ ಒಂದು ಡೇರ್ ಇರಲಿ. ಬೆಂಗಳೂರು ಟ್ರಾಫಿಕ್ ನೋಡಿ ಗೈಸ್ ಎಷ್ಟಿದೆ. ಜಸ್ಟ್ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಹತ್ರ ಗೈಸ್ ಅಷ್ಟೇ ಇರೋದು. ಇಲ್ಲೇ ಇಷ್ಟು ಟ್ರಾಫಿಕ್ ಇದೆ ಹೆಬ್ಬಾಳ್ ಹತ್ರನೇ. ಏನು ಮಾಡೋದು? ನಾವು KR ಮಾರ್ಕೆಟ್ ಗಂಟ ಹೋಗಬೇಕು ಗೈಸ್. ವಿಕ್ಟೋರಿಯಾ ಹಾಸ್ಪಿಟಲ್, ಅದು ಬಸ್ಸಲ್ಲಿ. ಸ್ವಲ್ಪ ಇಲ್ಲೇ ಇಷ್ಟು ಟ್ರಾಫಿಕ್ ಗೈಸ್. ನಾನೇ ಚಾಕ್ಲೇಟ್ ತಿನ್ನೋದ್ರಲ್ಲಿ ವಿನ್ನರು. ಇನ್ನೂ ನನ್ನ ಬಾಯಲ್ಲಿ ಇನ್ನೂ ಇದೆ, ಅಮ್ಮನ ಬಾಯಲ್ಲೇ ಇನ್ನೂ ಇಲ್ಲ, ಖಾಲಿ ಆಗೋಯ್ತು. ಜಸ್ಟ್ ಈಗ ಹೇಳಿದ್ರು. ಸೊ ಗೈಸ್, ಟೋಟಲ್ 12 ಮಿನಿಟ್ಸ್ ಗಂಟ ಇಟ್ಕೊಂಡಿದ್ದೀವಿ. ಅದೇ 12 ಮಿನಿಟ್ಸ್ ಕಾಯ್ತಾನೆ ಇದ್ದೀವಿ. ಹಾಂ, ನೋಡಿ ಗೈಸ್ ಎಷ್ಟು ಟ್ರಾಫಿಕ್ ಅಂದರೆ. ಈ ಟೈಮಲ್ಲಿ ಬಸ್ ಸಿಗೋದೇ ಡೌಟ್ ಅನಿಸ್ತಿದೆ ನನಗಂತೂ. ಇವತ್ತಂತೂ ಹೆವಿ ಟ್ರಾಫಿಕ್ ಇದೆ. ಇವತ್ತು ಮಂಡೇ, ಏನಕ್ಕೆ ಇಷ್ಟೊಂದು ಟ್ರಾಫಿಕ್ಕು? ಕೆಲ್ಸಕ್ಕೆ ಹೋಗೋದು. ಟೈಮ್ ಎಷ್ಟಾಯಿತು? ಏನಾದ್ರು ಮಾರ್ಕೆಟ್ ಹತ್ರ ಬಂದು ಬಸ್ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ ಹತ್ರ. ಲೆಟ್ಸ್ ಸಿ. ಇಲ್ಲಿ ಜಾಗ ಚೆನ್ನಾಗಿಲ್ಲ ಗೈಸ್, ಆದರೆ ನೋಡ್ಕೊಳ್ಳೋ ರೀತಿ ಮಾತ್ರ ಡಾಕ್ಟರ್ಸು ಚೆನ್ನಾಗಿ ನೋಡ್ಕೊತಾರೆ. ಅದಕ್ಕೆ ಅಷ್ಟು ಹೆಬ್ಬಾಳದಿಂದ ಮಾರ್ಕೆಟ್ ಗಂಟ ಬಂದಿರೋದು. ಲೆಟ್ಸ್ ಸಿ ಇವತ್ತು ಏನೇನು ಮಾಡಿರ್ತಾರೆ ನಮ್ಮ ಡಾಕ್ಟ್ರು. ನೋಡೋಣ. ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಆಲ್ಮೋಸ್ಟು. ನೋಡೋಣ. ಎಷ್ಟು ದೊಡ್ಡದಂದರೆ ಗೈಸ್, ಅಷ್ಟು ದೊಡ್ಡ ಹಾಸ್ಪಿಟಲ್ ಇದು. ಆಲ್ ಟೈಪ್ಸ್ ಆಫ್ ಟ್ರೀಟ್ಮೆಂಟು ಇಲ್ಲಿ ನಡೆಯುತ್ತೆ ಗೈಸ್. ಅಂದರೆ ಬರ್ನ್ ವಾರ್ಡ್ ಇರ್ಬೋದು, ಡೆಂಟಲ್ ಇರ್ಬೋದು, ಆಮೇಲೆ ಡೆಲಿವರಿ ಇರ್ಬೋದು. ಇನ್ನೇನು ಮ್ಯಾಮ್?
ಎಲ್ಲ ಆಲ್ಮೋಸ್ಟ್ ಆಕ್ಸಿಡೆಂಟ್ ಕೇಸಸ್ ಎಲ್ಲ ಇದೆ ಗೌರ್ಮೆಂಟ್ ಆಸ್ಪತ್ರೆ. ಗೌರ್ಮೆಂಟ್ ಆಸ್ಪತ್ರೆ ಚೆನ್ನಾಗಿ ನೋಡ್ಕೊತಾರೆ, ಕ್ಲೀನಾಗಿದೆ. ಆದರೆ ಆಚೆ ಕಡೆನೇ ಸ್ವಲ್ಪ ಗಬ್ಬು ಗಬ್ಬು. ಮಳೆ ಬಂದಿರೋದಕ್ಕೂ ಇನ್ನೂ ಡ್ರೈನೇಜ್ ಎಲ್ಲ ಓಪನ್ ಆಗಿದೆ. ನೋಡುತ್ತು ಮಳೆ ಬಂದಿದ್ದಕ್ಕೆ ಡ್ರೈನೇಜ್ ಏನೋ ಓಪನ್ ಆಗಿರ್ಬೇಕು ಗೈಸ್, ಮೇ ಬಿ ಗೊತ್ತಿಲ್ಲ. ಅಥವಾ ಡ್ರೈನೇಜ್ ಅದಾಗ ಅದೇ ಓಪನ್ ಆಗಿದೆಯೋ, ಮಳೆಯಿಂದ ಹಿಂಗಾಗಿದೆಯೋ ಡ್ರೈನೇಜ್. ಸೊ ಗೈಸ್ ನೋಡಿ ವಿಕ್ಟೋರಿಯಾ ಹಾಸ್ಪಿಟಲ್ ನೋಡಿ. ಈ ಬರ್ನ್ ವಾರ್ಡ್ ಎಲ್ಲ ಇದೆ. ಗೈಸ್ ಆಲ್ಮೋಸ್ಟ್ ಇದ್ದೇ ಜಾಗದಲ್ಲೇ ನಾನು ಅಮ್ಮ ತಿನ್ನೋದು ಸಮೋಸ, ಆಮೇಲೆ ಐಸ್ ಕ್ರೀಮು, ಲಸ್ಸಿ. ಎಷ್ಟು ಜನ ಇರ್ತಾರೆ ಗೊತ್ತಾ ಗೈಸ್, ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಅದಕ್ಕೆ ಅವಾಗ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಗೈಸ್. ಒಂದೊಂದ್ಸರಿ ಏನು ತಗೊಂಡು ಬರ್ರ ಅಂತ ಗೈಸ್. ಇವಾಗ ಟೋಟಲ್ಲು ಇಬ್ಬರಿಗೆ ಬಸ್ ಚಾರ್ಜ್ ಬಂದು 25 ಒಬ್ರಿಗೆ, ಇಬ್ಬರಿಂದ ಸೇರಿಸಿ 50 ರುಪೀಸ್ ಆಯಿತು. ಏನೋ ಅಪ್ಪ ಬರೀ 40 ರುಪೀಸ್ ಇಸ್ಕೊತಿದ್ರು, ಇವಾಗ ಮತ್ತೆ 50 ರುಪೀಸ್ ಇಸ್ಕೊತಾರೆ. ಗೌರ್ಮೆಂಟ್ ಬಸ್ ಅಲ್ಲ, ಪ್ರೈವೇಟ್ ಬಸ್ಸಲ್ಲಿ ಗೈಸ್, ಗೌರ್ಮೆಂಟ್ ಅಲ್ಲ ಪ್ರೈವೇಟ್. ಗೌರ್ಮೆಂಟ್ ಬಸ್ಸಲ್ಲಿ ನಮ್ಮ ಅಮ್ಮಂಗೆ ಫ್ರೀ, ನನಗೆ 24 ರುಪೀಸ್. ಕಾಣ ಗೈಸ್. ಮತ್ತು ಇನ್ನೊಂದು ರೀಸನ್ ಹೆಂಗೆ ಗೊತ್ತಾ, ಬಸ್ ಹತ್ತಿದ್ದು ಪ್ರೈವೇಟ್ ಬಸ್ಸು, ಯಾವ ಬಸ್ ಕರೆಕ್ಟಾಗಿ ಬರ್ತಿರ್ಲಿಲ್ಲ, ಟ್ರಾಫಿಕ್ ಬೇರೆ ಇತ್ತು. ಆಲ್ಮೋಸ್ಟ್ ಬಂದ್ವಿ ನೋಡಿ. ಇವಾಗ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬಂದ್ವಿ. ಸೊ ಗೈಸ್ ಫೈನಲಿ ಹಾಸ್ಪಿಟಲ್ ಇಂದ ಆಚೆ ಬಂದಿದ್ದೀವಿ. ಇವಾಗ ಐಸ್ ಕ್ರೀಮ್ ತಗೊಳ್ಳಿ ಅಂದರೆ ತಗೊಳ್ತಿಲ್ಲ ನಮ್ಮ ಮಮ್ಮಿ. ಗೈಸ್ ಫೈನಲಿ ಮಾರ್ಕೆಟಿಂದ ಬಂದು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ತಾನೇ ರೀಚ್ ಆಗಿದ್ದೀವಿ. ಆಲ್ರೆಡಿ 3:30 ಆಗಿದೆ ಗೈಸ್ ಟೈಮಿಂಗ್ಸು. ನೋಡಿರಿ ಎಷ್ಟೊತ್ತಿಗೆ ಹೋದ್ವಿ ಎಷ್ಟೊತ್ತಿಗೆ ಬರ್ತಾಯಿದ್ದೀವಿ, ಹಾರಿಬಲ್. ಸರಿ ಗೈಸ್, ಇನ್ನು ವೀಡಿಯೋನ ಎಂಡ್ ಮಾಡೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.